ಪದೇ ಪದೇ ಉದ್ದಟತನದ ಹೇಳಿಕೆಯ ಮೂಲಕ ಕನ್ನಡಿಗರನ್ನ ಕೆರಳಿಸ್ತಾ ಇದ್ದಾರೆ ನಟ ಕಮಲ್ ಹಾಸನ್. ನಟ ಕಮಲ್ ಹಾಸನ್ ಅವರಿಗೆ ಇವತ್ತು ನಿರ್ಣಾಯಕ ದಿನ. ಯಾಕೆಂದ್ರೆ ಅವರ ಸಿನಿಮಾ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು ಅಂಥೇಳಿ ಕನ್ನಡ ಪರ ಸಂಘಟನೆಗಳು ಪಟ್ಟನ್ನು ಹಿಡಿದಿದ್ದಾವೆ. ಚಲನಚಿತ್ರ ಬಿಡುಗಡೆ ಆಗಬೇಕು ಅಂಥೇಳಿ ಹೈಕೋರ್ಟ್ನ ನಿರ್ದೇಶನ ಕೋರಿ ಅರ್ಜಿಯನ್ನು ಹಾಕಿದ್ರು. ಅದರ ವಿಚಾರಣೆ ಇವತ್ತು ಬರುತ್ತೆ. ಜೂನ್ 5ಕ್ಕೆ ಚಿತ್ರ ರಿಲೀಸ್ ಆಗ್ತಾ ಇದ್ದು, ವಿರೋಧದ ಮಧ್ಯೆಯೂ ಕೂಡ ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ಬಿಡುಗಡೆಗೆ ಅನುಮತಿ ಕೊಡಿ ಅಂಥೇಳಿ ಹೈಕೋರ್ಟ್ನ ಕದ ತಟ್ಟಿದ್ದಾರೆ. ತಮ್ಮ ಅರ್ಜಿಯಲ್ಲಿ ಕಮಲ್ ಹಾಸನ್ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ ಮತ್ತು ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಲನಚಿತ್ರ ಬಿಡುಗಡೆಗೆ ನಿರ್ದೇಶನವನ್ನು ಕೊಡಬೇಕು, ಅಲ್ಲದೆ ಚಲನಚಿತ್ರ ರಿಲೀಸ್ ಆದ ಥಿಯೇಟರ್ಗಳಿಗೆ ಬಿಗಿ ಭದ್ರತೆಯನ್ನು ಕೊಡಬೇಕು. ಬಿಗಿ ಭದ್ರತೆಯನ್ನು ನೀಡೋದಕ್ಕೆ ಡಿಜಿ ಐಜಿಪಿ ಅವರಿಗೆ ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ಸೂಚನೆ ಕೊಡಬೇಕು ಅಂಥೇಳಿ ಅರ್ಜಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಇತ್ತ ಕಮಲ್ ಕ್ಷಮೆಯಾಚನೆಗೆ ಮತ್ತೆ ಫಿಲ್ಮ್ ಚೇಂಬರ್ 24 ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟಿದೆ. ಈ ಹಿಂದೆ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅಂಥೇಳಿ ಇದೇ ಕಮಲ್ ಹಾಸನ್ ಹೇಳಿದರು. ಮತ್ತೆ ಅವರಿಂದ ಯಾಕೆ ಕ್ಷಮಾಪಣೆಯನ್ನು ನಿರೀಕ್ಷೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಬಟ್ ಸ್ವಯಂ ಪ್ರೇರಿತವಾಗಿ ಕೋರ್ಟ್ನಿಂದ ಆದೇಶ ಬಂದರೂ ಕೂಡ ಸ್ವಯಂ ಪ್ರೇರಿತವಾಗಿ ಥಿಯೇಟರ್ ಅವರು ಒಂದು ನಿರ್ಧಾರ ತಗೊಬೇಕು. ಯಾವುದೇ ಕಾರಣಕ್ಕೂ ಕನ್ನಡಿಗರ ಬಗ್ಗೆ ಈ ರೀತಿ ಮಾತನಾಡಿರೋನಿಗೆ, ಕನ್ನಡದ ಬಗ್ಗೆ ಮಾತನಾಡಿರುವಂತಹ ಈ ವ್ಯಕ್ತಿಗೆ ನಾವು ಪಾಠ ಕಲಿಸಲಿಕ್ಕೆ ಮುಂದಾಗ್ತೀವಿ ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡ್ರೆ ಬಹುತೇಕ ಕಮಲ್ ಹಾಸನ್ಗೆ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ. ನಿಮ್ಮ ಗಮನಕ್ಕಿರಲಿ, ತಮಿಳು ಸಿನಿಮಾದ ಅತಿ ದೊಡ್ಡ ಮಾರ್ಕೆಟ್ ಕರ್ನಾಟಕದಲ್ಲಿರುವಂಥದ್ದು. 30ರಿಂದ 40 ಕೋಟಿ ಕಲೆಕ್ಷನ್ ಕರ್ನಾಟಕದಲ್ಲಿಯೇ ಆಗುತ್ತೆ. ಹಾಗಾಗಿ ಈಗ ಕೋರ್ಟ್ ಮೆಟ್ಟಿಲನ್ನು ಕಮಲ್ ಹಾಸನ್ ಏರಿದ್ದಾರೆ.